ಓಕೆ, ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಕ್ವಶನ್ ಏನಿದೆ, ಆಡ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಟು ಈಚ್ ಸೆಂಟೆನ್ಸ್. ಓಕೆ, ಇಲ್ಲಿ ಕ್ವಶನ್ ಟ್ಯಾಗ್ಸನ್ನು ಕೊಟ್ಟಿದ್ದೀನಿ. ಇದನ್ನು ನಾನೇ ರೆಡಿ ಮಾಡಿದ್ದೀನಿ ಕ್ವಶನ್ ಪೇಪರ್ನ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕ್ವಶನ್ಗೆ ನೀವು ಟ್ಯಾಗ್ ಕ್ವಶನ್ನ ಇಲ್ಲಿ ಫಿಲ್ ಮಾಡಬೇಕು. ಹಿ ಕುಡ್ ಪ್ಲೇ ಇನ್ ದ ಗ್ರೌಂಡ್. He could play in the ground. ಸೊ ಟ್ಯಾಗ್ ಕ್ವಶನ್ನು ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಏನಾಗುತ್ತೆ, ಚಾರ್ಟ್ ಮಾಡಿ. 1 ಮಿನಿಟ್ಸ್ ಟೈಮ್ ಇರುತ್ತೆ, ಚಾರ್ಟ್ ಮಾಡಿ ಟ್ಯಾಗ್ ಕ್ವಶನ್ನು. He could play in the ground. ನೋಡಿ ಏನು ಬರುತ್ತೆ ಅಲ್ಲಿ, He could play in the ground. ಟ್ಯಾಗ್ ಕ್ವಶನ್ಸ್ ಏನು ಬರುತ್ತೆ, ಆಲ್ರೆಡಿ ಹೇಳಿದ್ದೀನಿ ನಾನು. ಟ್ಯಾಗ್ ಕ್ವಶನ್ ಅಂದ್ರೇನು, ಹೆಲ್ಪಿಂಗ್ ವರ್ಬು ಫಸ್ಟ್ ಹಾಕಬೇಕು. ಸೆಂಟೆನ್ಸು ನೆಗೆಟಿವ್ ಇದ್ದರೆ ಪಾಸಿಟಿವಲ್ಲಿ ಬರೀಬೇಕು, ಪಾಸಿಟಿವ್ ಇದ್ದರೆ ನೆಗೆಟಿವಲ್ಲಿ ಬರೀಬೇಕು. ಸೊ ಚಾರ್ಟ್ ಮಾಡಿ, ಆನ್ಸರ್ ಏನು ಬರುತ್ತೆ ಶಿಲ್ಪ? He could play in the ground. ಈ ಸೆಂಟೆನ್ಸಲ್ಲಿ ಯಾವುದು ಹೆಲ್ಪಿಂಗ್ ವರ್ಬ್ ಇದೆ? ಓಕೆ, ಹಾಂ, ಹೆಲ್ಪಿಂಗ್ ವರ್ಬು ಕುಡ್ ಕರೆಕ್ಟು. ಚಾರ್ಟ್ ಮಾಡಿ ಬೇಗ. ಹಾಂ, ಏನು ಬರುತ್ತೆ ಶಿಲ್ಪ ಆನ್ಸರು? ಫಸ್ಟ್ ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಈ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು ಅಂದರೆ ಕುಡ್. ಕುಡ್ ಅನ್ನೋದು ಹೆಲ್ಪಿಂಗ್ ವರ್ಬು. ಸೊ ಇದು ಸೆಂಟೆನ್ಸ್ ಏನಿದೆ ಅಂದರೆ ಪಾಸಿಟಿವಲ್ಲಿದೆ. ಓಕೆ, 1 ಮಿನಿಟ್ಸ್ ಟೈಮ್ ಓವರ್ ಆಯಿತು. ಇಲ್ಲೇನಂದರೆ ಕುಡಂಟ್ ಏನು ಬರುತ್ತೆ ಆನ್ಸರು? ಇದೆ ನೋಡಿ, ಕುಡಂಟ್ ಕ್ಯಾನ್ಸಲ್ ಫಸ್ಟು. He could play in the ground. ಆನ್ಸರ್ ಈಸ್ couldn't he. ಈ ಥರ ಮಾಡಬೇಕು. ಈ ಕುಡ್ ಅನ್ನು ತಂದು ಇಲ್ಲಿ ಹಾಕಬೇಕು. ಇದು ಪಾಸಿಟಿವ್ ಇರೋದ್ರಿಂದ ನಾವು ನಾಟನ್ನು ಆ್ಯಡ್ ಮಾಡಬೇಕು. ಸೊ ಈ ಹೆಲ್ಪಿಂಗ್ ವರ್ಬ್ ಹಿಂದೆ ಏನಿದೆ ಅಂದರೆ ಹಿ ಇದೆ. ಸೊ ಇದನ್ನು ಹೀಯನ್ನು ಲಾಸ್ಟಿಗೆ ತಂದಿಟ್ಟು ಕ್ವಶನ್ ಮಾರ್ಕ್ ಹಾಕಬೇಕು. couldn't he. ಆನ್ಸರ್ ಈಸ್ couldn't he. ಇಟ್ಸ್ ಈಸಿ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ನಂಬರ್, ಕ್ವಶನ್ ನಂಬರ್ 2. ಯು ವಿಲ್ ಹೆಲ್ಪ್ ಮೀ. ಯು ವಿಲ್ ಹೆಲ್ಪ್ ಮೀ. ಸೊ ಇದ್ರ ಕ್ವಶನ್ ಟ್ಯಾಗ್ ಏನು ಬರುತ್ತೆ? ಯು ವಿಲ್ ಹೆಲ್ಪ್ ಮೀ. ಕ್ವಶನ್ ಟ್ಯಾಗ್ಸ್ ತುಂಬ ಈಸಿಯಾಗಿದೆ, ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ ಆನ್ಸರ್ನ, ಇಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟು ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಈ ಸೆಂಟೆನ್ಸಲ್ಲಿ ಯಾವುದು ಹೆಲ್ಪಿಂಗ್ ವರ್ಬು? ಯು ವಿಲ್ ಹೆಲ್ಪ್ ಮೀ. ವಿಚ್ ಒನ್ ಈಸ್ ಹೆಲ್ಪಿಂಗ್ ವರ್ಬು? ನೋಡಿ ಯಾವುದು ಹೆಲ್ಪಿಂಗ್ ವರ್ಬ್ ಇದೆ. ಸೆಕೆಂಡ್ಗೆ ಆನ್ಸರ್ ಮಾಡಿ. ರೈಟ್ ಶಿಲ್ಪ, ಕುಡಂಟ್ ಹಿ. ಓಕೆ, ಸೆಕೆಂಡ್ ಒಂದು ಆನ್ಸರ್ ಮಾಡಮ್ಮ. ಹಾಂ, ಗುಡ್ ಗುಡ್. ವಿಲನ್ ಯು. ಗುಡ್. ಲಾಸ್ಟಿಗೆ ಕ್ವಶನ್ ಮಾರ್ಕ್ ಹಾಕಬೇಕು, ಅದು ವೆರಿ ವೆರಿ ಇಂಪಾರ್ಟೆಂಟು. ಈ ಕುಡಂಟ್ ಹಿ ಅದಾದಮೇಲೆ ಕ್ವಶನ್ ಮಾರ್ಕ್ ಹಾಕಬೇಕು. ಇಲ್ಲಿದೆ ನೋಡಿ, ಆನ್ಸರ್ ತೋರಿಸ್ತೀನಿ.
ಆನ್ಸರ್ ಲಾಸ್ಟಲ್ಲಿ ಹಾಕಿದ್ದೀನಿ, ಇಲ್ಲಿದೆ ನೋಡಿ. ಯು ವಿಲ್ ಹೆಲ್ಪ್ ಮೀ. ವಿಲಂಟ್ ಅನ್ಬಾರ್ದು ಶಿಲ್ಪ, ಓಂಟ್ ಅನ್ಬೇಕು. ವಿಲ್ತು ನಾವು ಯಾವಾಗಲೂ ವಿಲಂಟ್ ಅಂತ ಬರಲ್ಲ, ಓಂಟ್ ಅಂತಲೇ ಬರೀತೀವಿ. ಈ ಕುಡಂಟ್ ಅಂತ ಯಾವ ಥರ ಇರುತ್ತೆ, ಇಲ್ಲಿ ಓಂಟ್ ಅಂತ ಇರುತ್ತೆ, ವಿಲಂಟ್ ಅಂತಿರಲ್ಲ. ಸೊ ಓಂಟ್ ಯು ಕ್ವಶನ್ ಮಾರ್ಕ್ ಕಂಪಲ್ಸರಿ ಹಾಕಬೇಕು. ಓಕೆ. ದೆನ್ ಥರ್ಡ್ ಕ್ವಶನ್ ಓದ್ತೀನಿ ನೋಡಿ. ಸಿ isn't coming to class today. She isn't coming to class today. So which one is question tag? ನೋಡಿ question tag ಯಾವುದು? She isn't coming to class today. ಯಾವುದು question tag? ಬಟ್ ಇದು ಸೆಂಟೆನ್ಸು ಯಾವುದಿದೆ ನೋಡ್ಕೊಳ್ಳಿ. ಎಸ್, ಕರೆಕ್ಟ್. ಏನಿದೆ? ವೆರಿ ಗುಡ್. ಯಾಕಂದರೆ ಇದು ಕ್ವಶನ್ ಏನಿದೆ ಆಲ್ರೆಡಿ ಇದು ನೆಗೆಟಿವ್ ಇದೆ. ನೆಗೆಟಿವ್ ಇರೋದ್ರಿಂದ ನಾವು ಇಲ್ಲಿ ನಾಟನ್ನು ಸೇರಿಸಬಾರ್ದು. ಅವರು ಆಲ್ರೆಡಿ ನಾಟನ್ನು ಸೇರಿಸಿದ್ದಾರೆ, ನಾವು ಅದನ್ನು ಯೂಸ್ ಮಾಡ್ಕೋಬೇಕು. ಶಿ ಮಾಡಿಕೊಂಡು ಕ್ವಶನ್ ಮಾರ್ಕ್ ಹಾಕಬೇಕು. ಗುಡ್, ವೆರಿ ಗುಡ್. ದೆನ್ ನೆಕ್ಸ್ಟ್ ಕ್ವಶನ್ ನಂಬರು 4th. They had finished the work. They had finished the work. So, ಇಲ್ಲಿ which one is come to question tag? ಯಾವ್ದು ಬರುತ್ತೆ question tag? They had finished the work. ಯಾವ್ದು ಬರುತ್ತೆ question tag? ನೋಡಿ, ಈ ಸೆಂಟೆನ್ಸಲ್ಲಿ ಯಾವುದು ಹೆಲ್ಪಿಂಗ್ ವರ್ಬ್ ಇದೆಯಲ್ಲ ಫಸ್ಟ್ ತಗೋಬೇಕು. ಯಾವುದು ಹೆಲ್ಪಿಂಗ್ ವರ್ಬ್ ಇದೆ? ಓಕೆ, ಓಕೆ, ಗುಡ್ ಗುಡ್ ಗುಡ್. ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಅಂಡ್ ದೇರ್. ಕ್ವಶನ್ ಮಾರ್ಕ್ ಹಾಕು ಸ್ವಲ್ಪ, ನೆಕ್ಸ್ಟ್ ಟೈಮ್ ಮರ್ತೋಗ್ಬಿಡ್ತೀಯಾ, ಮರಿಬಾರ್ದು. ಕ್ವಶನ್ ಮಾರ್ಕ್ ಕಂಪಲ್ಸರಿ ಹಾಕಲೇಬೇಕು, ಅದು ರೂಲ್ ಇದೆ, ಆ ಥರ ಕ್ವಶನ್ ಆಗಿದೆ. ಗುಡ್, ವೆಲ್ ಟ್ರೈ. ಹ್ಯಾಡ್ ಅಂಡ್ ದೇರ್. ಇದು ಪಾಸಿಟಿವ್ ಅಲ್ಲಿರೋದ್ರಿಂದ ನಾವು ನಾಟನ್ನು ಆ್ಯಡ್ ಮಾಡಬೇಕು. ಗುಡ್ ಗುಡ್ ಗುಡ್, ವೆಲ್ ಟ್ರೈ. ದೆನ್ ನೆಕ್ಸ್ಟ್ ಕ್ವಶನ್ ನಂಬರು 5th. Let's go to the park. Let's go to the park. ನೋಡ್ಸಿ, ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು, ಥಿಂಕ್ ಮಾಡಿ ಯಾರು ಆನ್ಸರ್ ಕೊಡ್ತಿರೋ ಇದನ್ನು. ಲೆಟ್ಸ್ ಗೋ ಟು ದ ಪಾರ್ಕ್. ಇದರಲ್ಲಿ ಏನಿದೆ ಅಂದರೆ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ನೀವು ಥಿಂಕ್ ಮಾಡಬೇಕು ವಿಚ್ ಒನ್ ಈಸ್ ಕಮಿಂಗ್ ಟು ಹೆಲ್ಪಿಂಗ್ ವರ್ಬ್ ಅಂತ. ಯಾವುದು ಬರುತ್ತೆ ಹೆಲ್ಪಿಂಗ್ ವರ್ಬ್? Let's go to the park. ಥಿಂಕ್ ಮಾಡಿ. ಇಲ್ಲಿ ಲೆಟ್ಸ್ ಗೋ ಟು ದ ಪಾರ್ಕ್ ಅಂದರೆ ಇಲ್ಲಿ ಕನ್ನಡ ಮೀನಿಂಗು, ಹಾಂ, ಗುಡ್ ಗುಡ್, ನಾವು ಪಾರ್ಕಿಗೆ ಹೋಗೋಣ. ಇದು ಯಾವಾಗಲೂ ಫ್ಯೂಚರಲ್ಲಿರೋದ್ರಿಂದ ನಾವು ಫ್ಯೂಚರ್ ಹೆಲ್ಪಿಂಗ್ ವರ್ಬ್ ಏನು ಬರುತ್ತೆ? ಫ್ಯೂಚರ್ ಟೆನ್ಸ್ದು. ಎಸ್, ನೋ, ಥಿಂಕ್ ಮಾಡೋ ಸ್ವಲ್ಪ, ಏನು ಬರುತ್ತೆ? ಡೂ ಬರಲ್ಲ. ಲೆಟ್ಸ್ ಗೋ ಟು ದ ಪಾರ್ಕ್, ನಾವು ಪಾರ್ಕಿಗೆ ಹೋಗೋಣ. ನಾನು ಕನ್ನಡನೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫ್ಯೂಚರ್ ಟೆನ್ಸ್ದು ಏನು ಹೆಲ್ಪಿಂಗ್ ವರ್ಬ್ ಬರುತ್ತೆ? ಕರೆಕ್ಟ್, ಅಲೆಕ್ಸಾ. ಯಾರಿದು ಅಲೆಕ್ಸಾ? ನಿಮ್ಮ ನೇಮನ್ನು ಹೇಳಿ ಸ್ವಲ್ಪ. ಶಾಲ್ವಿ ಅಂತ ಚಾಟ್ ಮಾಡಿದಿರಲ್ಲ. ಓಕೆ, ರೈಟ್, ಶಾಲ್ವಿ ಅನ್ನೋದು ರೈಟ್. ನೋಡೋಣ ಆನ್ಸರ್ ನೋಡೋಣ. ಓಕೆ, ಸಿ.
ಆನ್ಸರ್ ಏನಿದೆ ಶಾಲ್ ವಿ. ಲೆಟ್ಸ್ ಗೋ ಟು ದ ಪಾರ್ಕ್. ಶಾಲ್ ವಿ ನಾವು ಹೋಗಲ್ವಾ, ನಾವು ಅನ್ನೋದಿಲ್ಲ, ಆಲ್ರೆಡಿ ಈ ಸೆಂಟೆನ್ಸ್ ಎಲ್ಲ ಇದೆ. ಲೆಟ್ಸ್ ಗೋ ಟು ದ ಪಾರ್ಕ್. ನಾವು ಪಾರ್ಕಿಗೆ ಹೋಗಲ್ವಾ ಅಂತ ಅವ್ರು ಕೇಳ್ತಾರೆ. ಅದೇ ಶಾಲ್ ವಿ ಹೋಗಲ್ವಾ ಅಂತ ಬರುತ್ತೆ. ಓಕೆ, ದಿಸ್ ಇಸ್ ಎ 5th ಕ್ವಶನ್. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದು ಅಂದರೆ, ಇದು ಟ್ಯಾಗ್ ಕ್ವಶನ್ ರಿಲೇಟೆಡ್ ಮುಗೀತು. ನಾನೊಂದು 5 ಟ್ಯಾಗ್ ಕ್ವಶನ್ಗೆ ನಿಮಗೆ ಹೆಲ್ಪ್ ಆಗಲಿ ಅಂತ ತೆಗೆದಿದ್ದೆ. ಇನ್ನು ನೆಕ್ಸ್ಟು ಸೆಕ್ಷನ್ ಬಿ ಅಲ್ಲಿ ಏನಿದೆ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಕಲೆಕ್ಟಿವ್ ನೌನ್ಸ್. ಕಲೆಕ್ಟಿವ್ ನೌನ್ಸ್ ಅನ್ನು ನೀವೇನು ಮಾಡಬೇಕು, ಬರೀಬೇಕು. 3 ಕ್ವಶನ್ಸ್ ಇದೆ ಕಲೆಕ್ಟಿವ್ ನೌನ್ಸ್ ಬಗ್ಗೆ. ಅದಕ್ಕೆ ಏನು ಬರುತ್ತೆ ಅಂತ ಹೇಳಬೇಕು. ಆಲ್ರೆಡಿ ನಿಮ್ಗೆ ಗೊತ್ತು ಕಲೆಕ್ಟಿವ್ ನೌನ್ಸ್ ಅಂದರೆ ಏನು ಅಂತ ಅಲ್ವಾ. ಸೊ ಡ್ಯಾಶ್ ಆಫ್ ಆ್ಯಪಲ್ಸ್ ಏನಂತೀವಿ ನಾವು, ಡ್ಯಾಶ್ ಆಫ್ ಆ್ಯಪಲ್ಸ್. ಇಲ್ಲಿ ಆನ್ಸರ್ ಮಾಡಿ. ಇಲ್ಲಿ ರೈಟರ್ ಸುಟ್ಟಬಲ್ ಕಲೆಕ್ಟಿವ್ ನೌನ್ಸ್. ಎ ಅಲ್ಲಿ ಯಾವ್ದು ಬರುತ್ತೆ, ಡ್ಯಾಶ್ ಆಫ್ ಆ್ಯಪಲ್ಸ್. ಕಲೆಕ್ಟಿವ್ ನೌನ್ ಯಾವ್ದು ಬರುತ್ತೆ, ಈಗ ಆ್ಯಪಲ್ಸನ್ನ ನಾವು ಏನಂತ, ಆ್ಯಪಲ್ಸ್ ಗ್ರೂಪ್ಸ್ ಇರ್ತೈತಲ್ಲ, ಅದಕ್ಕೆ ಏನಂತ ಕರಿತೀವಿ. ಓಕೆ, ಥಿಂಕ್ ಮಾಡಿ ಹೇಳಿ ಏನು ಬರುತ್ತೆ. ಗ್ರೂಪ್ಸ್ ಆಫ್ ಆ್ಯಪಲ್ಸ್ನ ನಾವು ಏನಂತ ಕರಿತೀವಿ. ಓಕೆ, ಇಲ್ಲಿದೆ ನೋಡಿ ಆನ್ಸರ್ ಏನಿದೆ. ಗ್ರೂಪ್ಸ್ ಆಫ್ ಆ್ಯಪಲ್ಗೆ ನಾವು ಏನಂತ ಕರಿತೀವಿ ಅಂದರೆ, ಈ ಬಾಸ್ಕೆಟ್ಸ್ ಆಫ್ ಆ್ಯಪಲ್ಸ್. ಈ ಬಾಸ್ಕೆಟ್ ತುಂಬ ನಾವು ಆ್ಯಪಲನ್ನು ಸ್ಟೋರ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಈ ಬಾಸ್ಕೆಟ್ ಆಫ್ ಆ್ಯಪಲ್ಸ್ ಅಂತ ಕರಿತೀವಿ. ಇದು ಕಲೆಕ್ಟಿವ್ ನೌನು. ನಿಮ್ಗೆ 1 ಮಾರ್ಕ್ ಕ್ವಶನ್ಸ್ಗೆ ಇನ್ನೂ ಕಂಪಲ್ಸರಿ ಕೇಳ್ತಾರೆ. ಕಲೆಕ್ಟಿವ್ ನೌನ್ ಬಗ್ಗೆ ಬರೀ ಈ ಥರ ಒಂದು ಕ್ವಶನ್ಸು ಇದ್ದೇ ಇರುತ್ತೆ. ಅದಕ್ಕೆ ನಾವು ಈ ಬಾಸ್ಕೆಟ್ ಆಫ್ ಆ್ಯಪಲ್ಸ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಸೆಕೆಂಡ್ ಕ್ವಶನ್ನು ಬಿ ಅಲ್ಲಿ, ಡ್ಯಾಶ್ ಆಫ್ ಗೀಸ್. ಡ್ಯಾಶ್ ಆಫ್ ಗೀಸ್. ಗೀಸ್ ಅಂದರೆ ಏನಂದರೆ, ಇದು ಗೂಸ್ ಅಂತ ಬರ್ತಾವಲ್ಲ, ಹಂಸಗಳು ಅಂತವಲ್ಲ ಕನ್ನಡದಲ್ಲಿ, ಆ ಹಂಸಗಳ ಗುಂಪಿಗೆ ನಾವೇನಂತ ಕರಿತೀವಿ, ಡ್ಯಾಶ್ ಆಫ್ ಗೀಸ್. ಗೀಸ್ ಅನ್ನೋದು ಗೂಸ್ ದ ಪ್ಲೂರಲ್ ಫಾರ್ಮ್. ಆನ್ಸರ್ ಇಲ್ಲಿ ಸೆಕೆಂಡ್ ಒನ್ ಏನು ಬರುತ್ತೆ, ಡ್ಯಾಶ್. ಎಸ್ ರೈಟ್. ಎಸ್ ರೈಟ್, ಕರೆಕ್ಟ್. ಬಿಯಲ್ಲಿ ಗೀಸ್ ಅದರ ಹಂಸಗಳಂತೇವಲ್ಲ, ಹಂಸಗಳ ಗುಂಪಿಗೆ ಏನಂತ ಕರಿತೀವಿ ಅಂದರೆ, ಶಿಲ್ಪ ಚಾಟ್ ಮಾಡು. ಅರ್ಥ ಆಗ್ತಿದೆ ತಾನೆ? ಅರ್ಥ ಆಗಲ್ಲ ಅಂದರೆ ತಗೊಂಡು ಮೆಸೇಜ್ ಹಾಕ್ತೀವಿ. ಡ್ಯಾಶ್ ಆಫ್ ಗೀಸ್ ಹಂಸಗಳು ಅಂತ ಕರಿತೀವಲ್ಲ. ಈಗ 1 ಟೈಪ್ ಆಫ್ ಏನಂತೀವಿ, ಡಕ್ಸ್, ಬಾತುಕೋಳಿ, ಹಂಸಗಳು, ಆ ಗುಂಪಿಗೆ ಏನಂತ ಕರಿತೀವಿ ನಾವು, ರೈಟ್, ಫ್ಲಾಕ್ಸ್ ಆಫ್ ಗೀಸ್. ಗೀಸ್ ಅನ್ನೋದು ಗೂಸ್ ದ ಪ್ಲೂರಲ್ ಫಾರ್ಮು. ಅದಕ್ಕೆ ನಾವು ಆನ್ಸರ್ ಏನಂತ ಆಗುತ್ತೆ ಅಂದರೆ, ಫ್ಲಾಕ್ಸ್ ಆಫ್ ಗೀಸ್. ಯಾವುದು ಡಿಫಿಕಲ್ಟ್ ಆಗುತ್ತೆ ಆಮೇಲೆ ಕ್ಲಾಸ್ ಮುಗಿದ್ಮೇಲೆ ನೋಟ್ ಮಾಡ್ತೀವಿ. ಸರಿ, ಆನ್ಸರ್ ಈಸ್ ಎ ಗ್ಯಾಗಲ್ ಆಫ್ ಗೀಸ್. ಏನಂತೀವಿ, ಈ ಗ್ಯಾಗಲ್ ಅಂದರೆ ಒಂದು ಗುಂಪು. ಅದಕ್ಕೆ ಗ್ಯಾಗಲ್ ಆಫ್ ಗೀಸ್ಗೆ ಹಂಸಗಳ ಒಂದು ಗುಂಪು ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ ಸಿ ಏನಿದೆ ನೋಡಿ, ಡ್ಯಾಶ್ ಆಫ್ ಬರ್ಡ್ಸ್. ಡ್ಯಾಶ್ ಆಫ್ ಬರ್ಡ್ಸ್. ಡ್ಯಾಶ್ ಆಫ್ ಬರ್ಡ್ಸ್. ಓಕೆ, ಪರವಾಗಿಲ್ಲ, ಗೊತ್ತಿಲ್ಲ ಅಂದರೆ ಏನು ತೊಂದರೆ ಇಲ್ಲ ನೋಡಿ. ಸ್ವಲ್ಪ ಇದೆಯಲ್ಲ, ಎಕ್ಸಾಮ್ ಪರ್ಪೋಸ್ ಈಸಿ ಆಗುತ್ತೆ.
ಓಕೆ, ಓನಾಗಿ ನಾನು ಕ್ವಶನ್ ರೆಡಿ ಮಾಡಿದ್ದೀನಿ. ಇದನ್ನು ಎಕ್ಸಾಮಲ್ಲಿ ಬಂದರೂ ಬರ್ಬೋದಲ್ವಾ? ಇಟ್ಸ್ ಓಕೆ, ಗೊತ್ತಿಲ್ಲ ಅಂದರೆ ತಿಳ್ಕೊ. ಇವಾಗ ನಾನು ಹೇಳ್ಕೊಡ್ತಾ ಇದ್ದೀನಲ್ಲ, ಕ್ಲಾಸ್ ಮುಗಿದಲ್ಲೇ ಅದೇನು ಒಂದ್ಸಲ ಈ ಕ್ಲಾಸೆಲ್ಲ ನೋಡ್ಕೊ, ಅವನ್ನೆಲ್ಲ ನೋಟ್ ಮಾಡ್ಕೊ ಒಂದು ಕಡೆ, ಸಪ್ರೇಟಾಗೆಲ್ಲ ಒಂದು ಕಡೆ ನೋಟ್ ಮಾಡ್ಕೊ. ಈಸಿ ಇದೆ, ಏನು ಡಿಫಿಕಲ್ಟ್ ಇಲ್ಲ. ಓಕೆ, ಡ್ಯಾಶ್ ಆಫ್ ಬರ್ಡ್ಸ್ ಅಂದರೆ ಪಕ್ಷಿಗಳ ಒಂದು ಗುಂಪು, ಅದಕ್ಕೇನಂತ ಕರೀತಾರೆ? ಇದು ಕಂಪಲ್ಸರಿ 1 ಮಾರ್ಕ್ ಕ್ವಶನ್ಸಿಗೆ ಬಂದೇ ಬರುತ್ತೆ ಕಲೆಕ್ಟಿವ್ ನೌನಲ್ಲಿ. ರೈಟ್. ಪಕ್ಷಿಗಳ ಒಂದು ಗುಂಪು, ಅದಕ್ಕೇನಂತ ಕರೀತಾರೆ ಅಂದರೆ ಹೇಳ್ತೀನಿ ನೋಡು ಆನ್ಸರ್ನ. ಪಕ್ಷಿಗಳ ಒಂದು ಗುಂಪಿಗೆ ಡ್ಯಾಶ್ ಆಫ್ ಬರ್ಡ್ಸ್ ಅಂತ ಅಂದರೆ ಫ್ಲಾಕ್ ಆಫ್ ಬರ್ಡ್ಸ್. ಏನಂತ ಆನ್ಸರು? ಈ ಫ್ಲಾಕ್ ಆಫ್ ಬರ್ಡ್ಸ್. ಪಕ್ಷಿಗಳ ಗುಂಪಿಗೆ ನಾವು ಇಂಗ್ಲೀಷಲ್ಲಿ ಫ್ಲಾಕ್ ಆಫ್ ಬರ್ಡ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಮೇನ್ ಕ್ವಶನ್ ನಂಬರ್ 2, fill in the blank with an appropriate word. ಇಲ್ಲಿ ನಾನು 2 ವರ್ಡ್ಸನ್ನು ಕೊಟ್ಟಿದ್ದೀನಿ, ರೈಮಿಂಗ್ ವರ್ಡ್ಸ್ ಇವು. ಶಾರ್ಟು, ಸ್ಟೋರಿ, ಮೆನಿ, ಮಚ್, ನೈಟು. ಎರಡೂ ಇವೆಲ್ಲ ರೈಮಿಂಗ್ ವರ್ಡ್ಸ್, ಸಾರಿ ಹೋಮೋಫೋನ್ಸ್ ಬರ್ತವೆ. ಇವನು ನೀವು ಇದರಲ್ಲಿ ಯಾವ ಶೂಟ್ ಆಗುತ್ತೆ ಅನ್ನೋದು ಹೇಳಬೇಕು. ರವಿ ಟೋಲ್ಡ್ ಅ ಡ್ಯಾಶ್ ಟು ದ ಚಿಲ್ಡ್ರನ್. ಯಾವುದು? ಎ ಬಂತು. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಫಸ್ಟ್ ಒಂದು ಎ ಬಂತು. ರವಿ ಟೋಲ್ಡ್ ದ ಡ್ಯಾಶ್ ಟು ದ ಚಿಲ್ಡ್ರನ್. ಏನು ಹೇಳ್ತಾನೆ ರವಿ? ಸ್ಟಾರ್ಟ್ ಮಾಡಲಿಕ್ಕೆ ಇದು. ರವಿ ಟೋಲ್ಡ್ ಅ ಡ್ಯಾಶ್ ಏನು ಹೇಳ್ತಾನೆ ರವಿ? ಎಸ್, ಗುಡ್, ವೆಲ್ ಡನ್. ರವಿ ಟೋಲ್ಡ್ ಶಾರ್ಟ್, ಶಾರ್ಟ್ ಬರಲ್ಲ. ರವಿ ಟೋಲ್ಡ್ ಸ್ಟೋರಿ ಟು ದ ಚಿಲ್ಡ್ರನ್. ರೈಟ್, ರವಿ ಟೋಲ್ಡ್ ಸ್ಟೋರಿ ಟು ದ ಚಿಲ್ಡ್ರನ್. ಓಕೆ, ಗುಡ್. ದ ನೆಕ್ಸ್ಟ್ ಕ್ವಶನ್ ಬಿ ಬಂತು. ವಿ ಹ್ಯಾಡ್ ಡ್ಯಾಶ್ ಆಪಲ್ಸ್ ಟು ಕ್ಯಾರಿ. ವಿ ಹ್ಯಾಡ್ ಡ್ಯಾಶ್ ಆಪಲ್ಸ್ ಟು ಕ್ಯಾರಿ. ಇಲ್ಲಿ ಬ್ಲ್ಯಾಂಕಲ್ಲಿ ಮೆನಿ ಬರುತ್ತೆ, ಮಚ್ ಬರುತ್ತೆ. ಯಾವ್ದು ಬರುತ್ತೆ ಹೇಳಿ? We had dash apples to carry. ಕೈಲಿ ಸ್ವಲ್ಪ ಯಾವ್ದು ಬರುತ್ತೆ? We had many apples ಬರುತ್ತೆ, much apples ಬರುತ್ತೆ. ಎಸ್, ಏನು ಬರುತ್ತೆ? ಮೆನಿ ಬರುತ್ತೆ. ಆನ್ಸರ್ ಏನು ಬರುತ್ತೆ ಅಂದರೆ ಮೆನಿ ಆ್ಯಪಲ್ಸ್ ಬರುತ್ತೆ, ಮಚ್ ಆ್ಯಪಲ್ಸ್ ಬರೋಲ್ಲ. ಮಚ್ ಅನ್ನೋದು ನಾವು ಯೂಸ್ ಮಾಡಲ್ಲ, ಮೆನಿ ಅಂದರೆ ಜಾಸ್ತಿ. ಓಕೆ, ಆನ್ಸರ್ ಈಸ್ ವಿ ಹ್ಯಾಡ್ ಮೆನಿ ಆ್ಯಪಲ್ಸ್ ಟು ಕ್ಯಾರಿ. ಓಕೆ, ದೆನ್ ನೆಕ್ಸ್ಟ್ ಥರ್ಡ್ ಕ್ವಶನ್ ಸಿ ಬಂತು. ದ ಡ್ಯಾಶ್ fought bravely in the battle. The dash fought bravely in the battle. ಸೊ ಇದಕ್ಕೆ ಕನ್ನಡ ಮೀನಿಂಗ್ ಹೇಳ್ತೀನಿ, ಅವಾಗ ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ ನೋಡಿ. ಏನಂತಂದರೆ ದ ಫಾಟ್ ಬ್ರೇವ್ಲಿ ಇನ್ ದ ಬ್ಯಾಟಲ್. ಬ್ಯಾಟಲ್ ಅಂದರೆ ಯುದ್ಧದ ಪ್ಲೇಸ್ ಇರ್ತದಲ್ಲ, ಅದಕ್ಕೆ ನಾವು ಬ್ಯಾಟಲ್ ಅಂತೀವಿ. ಅವನು ಯುದ್ಧದೊಳಗೆ ಚೆನ್ನಾಗಿ ಧೈರ್ಯದಿಂದ ಹೋರಾಡ್ತಾನೆ ಅನ್ನೋದು. ಯಾರು? ನೈಟ ಆನ್ ನೈಟ? ಇವೆರಡು ಮೀನಿಂಗ್ ಆಲ್ರೆಡಿ ಒಂದು ಗೊತ್ತು. ಈ ನೈಟ್ ಗೊತ್ತು. ಈ ನೈಟ್ ಅಂದರೆ ಗೊತ್ತು ನಿಮಗೆ, ರಾತ್ರಿ.
ಈ ನೈಟ್ ಅಂದ್ರೇನು? ಸೊ ದ ಡ್ಯಾಶ್ ವಾಟ್ ಬ್ರೇವ್ಲಿ ಇನ್ ದ ಬ್ಯಾಟಲ್. ಯಾವ್ದು ಬರುತ್ತೆ? ಚಾಟ್ ಮಾಡಿ ಬೇಗ ಆನ್ಸರ್ನ. C1 ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಮೇನ್ ಕ್ವಶನ್ ನಂಬರ್ 2 ಅಲ್ಲಿ C1. ಹಾಂ, ನೋ ಸ್ವಲ್ಪ ನಾನು ಹೇಳಿದೆಲ್ಲ ಕನ್ನಡ ಮೀನಿಂಗ್ ಹೇಳ್ಕೊಟ್ಟಿದ್ದೀನಿ. ದ ಫಾಟ್ ಬ್ರೇವ್ಲಿ ಇನ್ ದ ಬ್ಯಾಟಲ್. ಯುದ್ಧದೊಳಗೆ ಅವನು ಧೈರ್ಯದಿಂದ ಹೋರಾಡ್ತಾನೆ. ಈ ನೈಟ್ ಬರಲ್ಲ. NIGHT ನೈಟ್ ಅಂದರೆ ಗೊತ್ತು ನಿಮಗೆ ಮೀನಿಂಗು, ರಾತ್ರಿ ಅನ್ನಂಗೆ. ಈ ನೈಟ್ ಮೀನಿಂಗು ಹಾಂ, ಆನ್ಸರ್ ಏನು ಬರುತ್ತೆ ಅಂದರೆ KNIGHT. ಆನ್ಸರು KNIGHT. ಇನ್ನು ನೋಡಿ, ಹಾಂ, ದ ನೈಟ್ ಫಾಟ್ ಬ್ರೇವ್ಲಿ ಇನ್ ದ ಬ್ಯಾಟಲ್. ಇಲ್ಲಿ ನೈಟ್ KNIGHT ನೈಟ್ ಅಂದರೆ ಓಲ್ಡ್ ಸೋಲ್ಜರ್ಸ್ ಅನ್ನಂಗೆ. ಸೋಲ್ಜರ್ ಅಂದರೆ ಗೊತ್ತಲ್ವಾ, ಸೈನಿಕ. ಹಾಂ, ಓಲ್ಡ್ ಸೋಲ್ಜರ್ ಹಳೆಯ ಸೈನಿಕ ಅನ್ನಂಗೆ. ಆ ಹಳೆಯ ಸೈನಿಕ ಯುದ್ಧದ ಸಮಯದಲ್ಲಿ ತನ್ನ ಧೈರ್ಯದಿಂದ ಹೋರಾಡಿದ್ದಾನೆ ಅಂತ ಮೀನಿಂಗು. ಸೊ ನೈಟ್ ಅಂದರೆ ಸೋಲ್ಜರ್ ಅನ್ನಂಗೆ. ಬಟ್ ಪ್ರೊನೌನ್ಸಿಯೇಷನು ಸೇಮ್ ಆಗುತ್ತೆ, ಕೆ ಸೈಲೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರು ಕ್ವಶನ್ ನಂಬರ್ 3. ಚೂಸ್ ದ ಕರೆಕ್ಟ್ ವರ್ಡ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸ್. ಚೂಸ್ ಮಾಡೋಕ್ಕೆ 2 ಆಪ್ಷನ್ ಕೊಟ್ಟಿರ್ತೀನಿ. ಯಾವುದು ಕರೆಕ್ಟ್ ಆಗುತ್ತೆ ಈ ಫಿಲ್ಲಲ್ಲಿ ಬ್ಲ್ಯಾಂಕಲ್ಲಿ ಬರೀಬೇಕು. ಸ್ವಾಮಿ ಸಾ ಸಮಥಿಂಗ್ ಡ್ಯಾಶ್ ಮೂವ್ ಆರ್ ಮೂವಿಂಗ್. ಆನ್ಸರ್ ಯಾವ್ದು ಬರುತ್ತೆ? ಸ್ವಾಮಿ ಸಾ ಸಮಥಿಂಗ್. ಸೊ ಯಾವುದು ಬರುತ್ತೆ ಆನ್ಸರು? ನೋಡಿ, ಥರ್ಡ್ ಕ್ವಶನಲ್ಲಿ A1. ಸ್ವಾಮಿ ಸಾ ಸಮಥಿಂಗ್ ಮೂವ್ ಆರ್ ಮೂವಿಂಗ್. ಈ 2ರಲ್ಲಿ ಯಾವುದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರುತ್ತೆ? ಓಕೆ, ಗುಡ್. ಎಸ್, ರೈಟ್. ಓಕೆ, ಸ್ವಾಮಿ ಸಾ ಸಮಥಿಂಗ್ ಮೂವಿಂಗ್. ರೈಟ್. ಓಕೆ, ಗುಡ್. ಏನು ಬರುತ್ತೆ ಆನ್ಸರು? ಸ್ವಾಮಿ ಸಾ ಸಮಥಿಂಗ್ ಮೂವಿಂಗ್. ಸ್ವಾಮಿ ಸಾ ಸಮಥಿಂಗ್ ಮೂವಿಂಗ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ B1. It was a nice dash place palace. Which one is coming? It is a very easy question, I think. ಯಾವ್ದು ಬರುತ್ತೆ ಆನ್ಸರ್? It was a nice. Yes, good. Good. Yeah, good. It was a nice place. Palace ಅಲ್ಲ, place. It was a nice place. Okay. Next question number last. She is dash sing or singing a beautiful song now. She is dash sing or singing. ಯಾವ್ದು ಬರುತ್ತೆ ಅಲ್ಲಿ? Beautiful song now. This is the last question. ಯಾವ್ದು ಬರುತ್ತೆ ಲಾಸ್ಟ್ ಕ್ವಶನ್? She is dash a beautiful song now. ಚಾಟ್ ಮಾಡೋದು ಈಗ. ಯಾವ್ದು ಬರುತ್ತೆ ಆನ್ಸರು? ಹಾಂ, ಗುಡ್. ಏನು ಬರುತ್ತೆ? ಸಿಂಗಿಂಗ್. ವೆರಿ ಗುಡ್.
ಯಾಕೆ ಸಿಂಗಿಂಗ್ ಬರುತ್ತೆ ಅಂದರೆ ಇದು ಕಂಟಿನ್ಯೂಸ್ ಟೆನ್ಸು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲೇ ಈಸ್ ಇರೋದ್ರಿಂದ ಯಾವಾಗಲೂ ING ಬರುತ್ತೆ. ಇದನ್ನು ನೆನಪಿಡಬೇಕು. ಸಿ ಈಸ್ ಸಿಂಗಿಂಗ್ ಅ ಬ್ಯೂಟಿಫುಲ್ ಸಾಂಗ್ ನಾವು. ಸೊ ಇದು ಆಲ್ ಅಬೌಟ್. ಇದೆಲ್ಲ ಕ್ಲಾಸ್ ಆದಮೇಲೆ ಚೆನ್ನಾಗಿ ನೋಟ್ ಮಾಡ್ತೀವಿ. ಕೀ ಆನ್ಸರು ಕೆಳಗಡೆ ಕೊಟ್ಟಿದ್ದೀನಿ. ಕೀ ಆನ್ಸರ್ನ ಚೆನ್ನಾಗಿ ನೋಡ್ಕೊ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡು. ನೆಕ್ಸ್ಟ್ ಟೈಮು ಅವ್ರನ್ನೂ ಜಾಯ್ನ್ ಆಗೋಕ್ಕೆ ಹೇಳು. ಓಕೆನಾ? ಥ್ಯಾಂಕ್ ಯು ಶಿಲ್ಪಾ.